ಎಲ್ಲ ಗೌರವಾನ್ವಿತ ಹೋರಾಟ ಬಂಧುಗಳೇ, ಸುಮಾರು 70 ಭಾಗ ಹೋರಾಟಗಾರರೆಲ್ಲ ತಮ್ಮ ಊರಿನ ಕಡೆ ಪ್ರಯಾಣ ಮಾಡಿಬಿಟ್ಟಿದ್ದಾರೆ. ಸಮಯ ಭಾಳ ಆಗಿದೆ. ಇಡೀ ರಾಜ್ಯ, ದೇಶ, ಪ್ರಪಂಚವೇ ತಲ್ಲಣಗೊಳ್ಳುವಂಥ ಒಂದು ವಿಕೃತ ಮನಸ್ಸಿನ ಹುಚ್ಚುತನದ ಪರಮಾವಧಿಯ ಅಧಿಕಾರದ, ಹಣದ, ಅಹಮ್ಮಿನ, ದುರಹಂಕಾರದ ವಿಕೃತ ಮನಸ್ಸಿನ ಮೂಲಕವೇ ಮನುವಿನ ವಿಚಾರವನ್ನು ಬಿತ್ತಲಿಕ್ಕೆ ಹೊರಟಂಥ ಮರ್ಯಾದೆಗೇಡಿ, ಮಾನಗೇಡಿ, ಲಜ್ಜೆಗೇಡಿ ಪ್ರಜ್ವಲ್ ಬಗ್ಗೆ ಇನ್ನೆಷ್ಟು ಮಾತನ್ನು ನಾವು ಕೇಳಬೇಕಾಗಿದೆ. ಸಾಕು ಅವ್ರು ಮಾಡಿದ ಕೃತ್ಯಗಳ ವಿವರಣೆ. ಕೃತ್ಯ ಆಗೋಗಿದೆ, ಅವರ ಇಡೀ ಕುಟುಂಬವೇ ಇವತ್ತು ತನಿಖೆಗೆ ಒಳಪಡಬೇಕಾಗಿದೆ. ಕಾನೂನು ತತ್ಕ್ಷಣವೇ ಅವ್ರ ಮೇಲೆ ಕಠಿಣವಾಗಿ, ತೀವ್ರವಾಗಿ ಆಗಬೇಕಾಗಿದೆ. ಇದು ನಮ್ಮ ಒತ್ತಾಯ. ಇದು ಬರೀ ಹಾಸನಕ್ಕೆ ಮಾತ್ರ ಸೀಮಿತವಾಗಿದೆಯಾ? ಇಡೀ ಸಮಾಜದ ತುಂಬ ಇವತ್ತು ದೌರ್ಜನ್ಯ, ಲೈಂಗಿಕ ಅತ್ಯಾಚಾರ ಪ್ರಕರಣಗಳು, ಕೊಲೆ, ಸುಲಿಗೆ ಎಲ್ಲವೂ ನಡೀತಾ ಇದೆ. ಹೆಣ್ಣು ಮಕ್ಕಳನ್ನ ಹಾದಿ ಬೀದಿನಲ್ಲಿ ಹಿಡಿದು ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಾವು ಇವತ್ತು ಈ ವೇದಿಕೆ ಮೂಲಕ ಒಂದು ಮಾತನ್ನು ಮಾತ್ರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಬಲಗಡೆ ಇರುವಂಥ ಒಂದು ಬ್ಯಾನರ್ ಏನು ಹಾಕಿದ್ದೀವಿ ವೇದಿಕೆಯಲ್ಲಿ, ಈ ತಕ್ಷಣವೇ ಬಂಧಿಸಬೇಕು. ಯಾರು ಆ ಕೆಲಸ ಮಾಡಬೇಕು? ಆ ಕಡೆ ಬ್ಯಾನರಲ್ಲಿರೋರು ಆ ಕೆಲಸನೇ ಮಾಡಬೇಕು. ಇಷ್ಟೊಂದು ವಿಳಂಬ ನೀತಿ ಯಾವ ಕಾರಣಕ್ಕೆ? ನಾವು ಮರ್ಯಾದೆಗೇಡಿ ಹತ್ಯೆ ಪ್ರಕರಣಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇವತ್ತು ಸಣ್ಣ ಘಟನೆಗಳಿಗೆ ಹದಿಹರೆಯದ ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದೇನೆ ವಯೋಸಹಜವಾಗಿ ನಡ್ಕೊಳ್ಳುವ ನಡವಳಿಕೆಗೆ ನಾವೇ ಅವರನ್ನ ಆತ್ಮಹತ್ಯೆ ಮಾಡಿಕೊಳ್ಳುವ ರೀತಿಯಲ್ಲಿ ಮಾನಸಿಕ ಒತ್ತಡವನ್ನು ತರ್ತಾ ಇದ್ದೇವೆ. ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇದೊಂದು ಸವಾಲ್. ಯಾಕಾಗಿ ನೀವು ಇಷ್ಟು ಸಮಯವನ್ನು ತಗೊಳ್ತಾ ಇದ್ದೀರಿ? ಯಾವ ಕಾರಣಕ್ಕಾಗಿ ಇದನ್ನ ನೀವು ವಿವರವನ್ನು ಪ್ರಕಟಣೆ ಮಾಡ್ತಾ ಇಲ್ಲ? ನಮ್ಮ ಕರಪತ್ರದಲ್ಲಿ ಅಚ್ಚಾಚಿಸಿದ್ದೇವೆ ಸ್ನೇಹಿತರೆ. ಬಹಳಷ್ಟು ಗಂಭೀರವಾದ ವಿಚಾರಗಳನ್ನು ನಾವು ಪ್ರಕಟಣೆ ಮಾಡಿದ್ದೇವೆ. ಅದರಲ್ಲಿ 3 ಅಂಶಗಳನ್ನು ನಾವು ಎತ್ತಿ ಹಿಡಿಯೋದಾದ್ರೆ, ಈ ಪ್ರಕರಣಕ್ಕೆ ಖಂಡಿತ ಕಾನೂನಿನಲ್ಲಿ ಒಂದು ಬಲವಾದ ತೀವ್ರತೆಯ ಒಂದು ಕ್ರಮ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಒಂದು, ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ದೇಶದ ಪ್ರಧಾನಿಯಾಗಿ ತನ್ನ ಅಧಿಕಾರವನ್ನು ಅನುಭವಿಸಿದಂಥ ಹಿರಿಯರಾದ ಎಚ್.ಡಿ. ದೇವೇಗೌಡರು ಈ ಕೂಡಲೇ ಪ್ರಧಾನಿಗಳ ಮೂಲಕ ತೀವ್ರ ಒತ್ತಾಯವನ್ನು ತಂದು ತಮ್ಮ ಕುಟುಂಬದ ಸದಸ್ಯನ ಈ ಅಪರಾಧಕ್ಕೆ ತತ್ಕ್ಷಣವೇ ಕಾನೂನು ಕ್ರಮ ಆಗುವ ಹಾಗೆ ಅವರೇ ಒತ್ತಡ ತರಬೇಕು. ಕರ್ನಾಟಕ ಸರ್ಕಾರ ಇದಕ್ಕೆ ಮುಂದೆ ನಿಂತು ತೀವ್ರಗತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. 2, ಲ್ಯಾಬಿನಲ್ಲಿ ಏನು ಪರೀಕ್ಷೆಗೊಳಪಟ್ಟಿದೆ ಇಲ್ಲಿವರೆಗೆ ಫೊರೆನ್ಸಿಕ್ ಅನ್ನುವಂಥ ಒಂದು ಅಂಶ, ಇದನ್ನ ಮೊದಲು ಬಹಿರಂಗಗೊಳಿಸಿ. ಇದನ್ನು ಕೂಡ ನಾವು ಹಚ್ಚಾಕಿದ್ದೇವೆ. 3ನೇದು, ಏನೆಲ್ಲ ಈ ಪ್ರಕರಣಗಳಿಗೆ ವಿಶೇಷ ನ್ಯಾಯಾಲಯವನ್ನ ಸ್ಥಾಪನೆ ಮಾಡುವ ಮೂಲಕ ಇದಕ್ಕೆ ಒಂದು ಅಂತಿಮವಾಗಿ ಒಂದು ಕಾನೂನಿನ ಚೌಕಟ್ಟಿಗೆ ಸಮಾಜಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸ್ನೇಹಿತರೆ, ನಾವು ಬರೀ ಇದಿಷ್ಟು ಮಾತ್ರ ವಿಷಯವನ್ನ ಹೇಳಿ ಇದನ್ನ ಅಂತ್ಯಗೊಳಿಸೋದಲ್ಲ. ಇದು ಹಿಂದೇನು ಬಹಳಷ್ಟು ಪ್ರಕರಣಗಳು ನಮ್ಮ ಮುಂದೆ ಇವೆ. ಸದನದಲ್ಲಿ ಅಶ್ಲೀಲ ವಿಡಿಯೋನ ನೋಡ್ತಾ ಕೂತಿದ್ದಂಥ ಪ್ರಕರಣ, ಸಚಿವರುಗಳೇ ಮಾಡಿದ ಅಪರಾಧಗಳ ಘಟನೆಗಳು ಎಲ್ಲವೂ ನಮ್ಮ ಮುಂದೆ ಇದೆ. ಯಾವುದಕ್ಕೆ ಶಿಕ್ಷೆ ಆಗಿದೆ? ಆ ಶಿಕ್ಷೆ ಪ್ರಕಟಣೆ ಆಗಿದ್ರೆ, ಕ್ರಮ ಆಗಿದ್ರೆ ಈ ರೀತಿಯ ಅಪರಾಧಗಳು ಮುಂದುವರಿತಾ ಇರಲಿಲ್ಲ. ಹಾಗಾಗಿ ಇದು ಒಂದು ಕುಟುಂಬದ ಅಥವಾ ರಾಜಕೀಯದ ಹಿನ್ನೆಲೆಯ ವೈಯಕ್ತಿಕ ದ್ವೇಷದ ಘಟನೆ ಅಲ್ಲ. ಇದು ಇಡೀ ನಾಗರಿಕ ಸಮಾಜವೇ ಹೆಣ್ಣಿನ, ಮಹಿಳೆಯ ಅಸ್ತಿತ್ವದ, ಅವಳ ಅಸ್ಮಿತೆಯ, ಅವಳ ಆತ್ಮಗೌರವದ, ಘನತೆಯ, ಅವಳ ಒಂದು ಚಿತ್ರಕ್ಕೆ, ಅವಳ ವ್ಯಕ್ತಿತ್ವ ಸ್ಥಾನಕ್ಕೆ ಮಾಡಿರುವ ಅಪಮಾನ, ಅಗೌರವ. ಅದಕ್ಕೆ ಕಠಿಣ ಶಿಕ್ಷೆ ಈ ಕೂಡಲೇ ಆಗಬೇಕು ಅನ್ನೋ ಒತ್ತಡಕ್ಕಾಗಿ ನಾವೆಲ್ಲ ಹೋರಾಟಗಾರರು ನಾಡಿನ ಮೂಲೆ ಮೂಲೆಯಿಂದ ಬಂದಿದ್ದೇವೆ. ಮುಂದೆಯೂ ಕೂಡ ಏನಾದರೂ ಇದೇ ವಿಳಂಬ ಮಾಡಿದರೆ ಹೋರಾಟ ಮಾತ್ರ ಈ ರೂಪದಲ್ಲಿ ಇರೋದಿಲ್ಲ. ಈ ಎಚ್ಚರಿಕೆಯನ್ನು ಆ ಕಡೆ ಬ್ಯಾನರ್ನಲ್ಲಿರುವಂಥ CM ರವರಿಗೆ, ಹಾಗೇನೆ ಗೃಹ ಸಚಿವರಿಗೆ, ಕಾನೂನು ಸಚಿವರಿಗೆ ಎಚ್ಚರಿಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.